ಈ ಸಂಬಂಧಗಳಿಗೆ ಈಗ ಸಾಕಷ್ಟು ಹೆಸರುಗಳನ್ನ ಕೊಡ್ತಾರೆ. ಅದ್ರಲ್ಲೂ ಸಹ ತುಂಬಾ ಟ್ರೆಂಡಿಂಗ್ ಅಲ್ಲಿ ಓಡುವಂತಹ ವಿಚಾರ ಇದು ಬಾಯ್ ಫ್ರೆಂಡ್ ವಿತ್ ಬೆನಿಫಿಟ್ಸ್ ಅನ್ನುವಂತಹದ್ದು. ಆಕ್ಚುಲಿ ಇದನ್ನ ನಾನು ಗೂಗಲ್ ಮಾಡಿದಾಗ ಇದರ ವಿಚಾರವೇ ಬೇರೆ ರೀತಿಯಲ್ಲಿ ಬಂತು. ಈ ಪದನ ಯೂಸ್ ಮಾಡೋದು ಎಷ್ಟು ಸರಿ ತಪ್ಪೋ ನನ್ಗಂತೂ ಗೊತ್ತಿಲ್ಲಮ್ಮ. ಬಟ್ ಯಾಕೆ ಇದು ಬಾಯ್ ಫ್ರೆಂಡ್ ವಿತ್ ಬೆನಿಫಿಟ್ಸ್ ಅಂತ ಹೇಳಿ ಯಾವ ಕಾರಣಕ್ಕಾಗಿ ಇಷ್ಟೊಂದು ಓಡ್ತಾ ಇರುವಂತಹ ವಿಷಯ? ಇದು ತೋರಿಸುತ್ತೆ ಎಷ್ಟು ಕಾಂಪ್ಲೆಕ್ಸ್ ಮೈಂಡ್ಸೆಟ್ ಇದೆ ನಮ್ಮ ಯುವ ಜನತೆಯಲ್ಲಿ, ಎಸ್ಪೆಷಲಿ ಜನ್ಸಿನಲ್ಲಿ ಅಂತ. ಅವರು ಪದಗಳ ಒಂದು ಹೊಸದೇ ಒಂದು ನೀವು ಡಿಕ್ಷನರಿ ಓಪನ್ ಮಾಡಬೇಕಾಗುತ್ತೆ. ಇದೆಲ್ಲ ಪದಗಳು ಆ್ಯಡ್ ಆಗಬೇಕಾಗುತ್ತೆ ಇಂಗ್ಲೀಷ್ ಭಾಷೆನಲ್ಲಿ. ಇನ್ನೂ ಏನೇನಿದೆ ಅಂದರೆ ಸಿಚುವೇಶನ್ಶಿಪ್, ಟಾಕಿಂಗ್ ಸ್ಟೇಜ್, ಸ್ನೀಕಿ ಲಿಂಕ್, ಕಫ್ಲಿಂಗ್ ಸೀಸನ್, ಸೋಲ್ ಟೈ, ಬ್ರೆಡ್ ಕ್ರಮಿಂಗ್, ಇವೆಲ್ಲ ಕೇಳಿದ್ದೀರಾ ನೀವು? ಇದೆಲ್ಲ ಈಗಿನ ರಿಲೇಶನ್ಶಿಪ್ನ ಭಾಷೆಗಳು. ಅದರೊಳಗೆ ಒಂದು ಭಾಷೆ ಬಾಯ್ ಫ್ರೆಂಡ್ ವಿತ್ ಬೆನಿಫಿಟ್ಸ್ ಅಂತ. ಏನಂದ್ರೆ ನಾನು ಫ್ಲರ್ಟ್ ಮಾಡ್ತೀನಿ ಆದರೆ ಕಮಿಟ್ಮೆಂಟ್ ಮಾಡಲ್ಲ. ಓಕೆ, ದಟ್ ಈಸ್ ಬ್ರೆಡ್ ಕ್ರಮಿಂಗ್. ಸ್ಲೋ ಫೇಡ್, ಇನಿಷಿಯಲಿ ನಿನ್ನ ಮೇಲೆ ತುಂಬ ಅಟ್ರಾಕ್ಷನ್ ಇದೆ, ಬಟ್ ಬರ್ತಾ ಬರ್ತಾ ನನಗೂ ನಿಂಗೂ ಮ್ಯಾಚ್ ಆಗ್ತಿಲ್ಲ, ಸ್ಲೋ ಆಗಿ ಫೇಡ್ ಆಗೋಯ್ತು. ಅಂದರೆ ಆ ರಿಲೇಶನ್ಶಿಪ್ಪು ಇಷ್ಟೇ ದಿನ, ಅಂದರೆ ಒಂದೆರಡು ವಾರನ, ಒಂದೆರಡು ತಿಂಗಳ, ಒಂದೆರಡು ವಸಂತಗಳ ಅಷ್ಟೇ. ಓಕೆ, ದಟ್ ಈಸ್ ಸ್ಲೋ ಫೇಡ್. ಸ್ನೀಕಿ ಲಿಂಕ್ ಅಂದರೆ ನಮ್ಮಿಬ್ಬರ ಮಧ್ಯೆ ಇಂಟಿಮೆಸಿ ಇರುತ್ತೆ, ನಮ್ಮಿಬ್ರದ್ದು ಒಂದು ಸೀಕ್ರೆಟ್ ಇದೆ, ಪ್ರಪಂಚದ ಮುಂದೆ ನಾವಿಬ್ರು ಫ್ರೆಂಡ್ಸು, ಬಟ್ ಅದು ಸ್ನೀಕಿ ಲಿಂಕ್, ಯಾರಿಗೂ ಗೊತ್ತಿಲ್ಲ. ಬಟ್ ಬೆನಿಫಿಟ್, ಇಂಟಿಮೆಸಿಗೆ ಬಂದಾಗ ನಾನು ನಿನ್ನ ಕಾಲ್ ಮಾಡ್ತೀನಿ, ಮನೇಲಿ ಯಾರು ಇಲ್ವಾ ನಾನು ನಿನ್ನ ಕಾಲ್ ಮಾಡ್ತೀನಿ, ನಿನ್ನ ಮನೇಲಿ ಯಾರು ಇಲ್ವಾ ನನ್ನನ್ನು ಕಾಲ್ ಮಾಡು, ಲೆಟ್ಸ್ ಎಂಜಾಯ್, ಬಟ್ ಲೆಟ್ಸ್ ನಾಟ್ ಗೆಟ್ ಇನ್ ಟು ಮ್ಯಾರೇಜ್ ಆರ್ ಸಮಥಿಂಗ್ ಲೈಕ್ ದಟ್. ಸೊ ಈ ಥರ ಸಿಚುವೇಶನ್ಶಿಪ್ಪು ಅಂದರೆ ಇಲ್ಲಿ ಎಲ್ಲ ಈ ಸಿಚುವೇಶನ್ಗೆ ತಕ್ಕಾಗಿ ನಾನು ಐ ವಾಸ್ ಅಂಡರ್ ಗೋಯಿಂಗ್ ಅ ಲೋ ಫೇಸ್ ಇನ್ ಮೈ ಲೈಫ್. ಈ ಟೈಮಲ್ಲಿ ನೀನು ಬಂದೆ, ಸೊ ಇಟ್ ವಾಸ್ ಅ ಸಿಚುವೇಶನ್ ಟ್ರಿಪ್. ನೌ ಐ ಮೂಡ್ ಔಟ್ ಫ್ರಮ್ ದೇರ್, ಸೊ ಈಗ ನಿನ್ನ ನೀಡ್ ಇಲ್ಲ. ಓಕೆ, ಸೊ ಈ ಥರ ಹಲವಾರು ಭಾಷೆಗಳು. ಇದನ್ನು ಅರ್ಥೈಸ್ಕೊಳ್ಳೋ ಅಷ್ಟೊತ್ತಿಗೆ ನಾವು ತುಂಬ ಅಪ್ಗ್ರೇಡ್ ಆಗಬೇಕು. ಓಕೆ, ಕೆಲವರು ಗಂಟಾನ್ಗಡ್ಲೆ ಮಾತಾಡ್ತಾರೆ ನಿಮ್ಮ ಹತ್ರ, ಬಟ್ ನಿಮ್ಮ ಜೊತೆ ಕಮಿಟ್ ಆಗಕ್ಕೆ ರೆಡಿ ಇಲ್ಲ. ಓಕೆ, ಸೊ ಇದೆಲ್ಲ ಇತ್ತೀಚಿನ ಜನ್ಸಿ ಪ್ರಾಬ್ಲಮ್ಸ್. ಅದು ಇನ್ನೊಂದು ಜನ್ರೇಷನ್ಗೆ ಕೂಡ ಮುಂದೆ ಬಂದ್ಬಿಟ್ಟಿದೆ, ಹಿಂದಿನ ಜನ್ರೇಷನ್ ಅವ್ರು ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಎಷ್ಟೊಂದು ಅವಿವಾಹಿತರಾಗಿರೋ ಯುವಕರಲ್ಲಿ ಇವೆಲ್ಲ ಇರುತ್ತೆ. ಜೊತೆ ಕಮಿಟ್ಮೆಂಟ್ ಫೋಬಿಯಾ. ನಾನು ರಿಲೇಶನ್ಶಿಪ್ ಓಕೆ, ಬಟ್ ಕಮಿಟ್ ಆಗಲ್ಲ. ಐ ಲವ್ ಯು ಬಟ್ ಐ ವಿಲ್ ನಾಟ್ ಮ್ಯಾರಿ ಯು. ಬಾಯ್ ಫ್ರೆಂಡ್ ವಿತ್ ಬೆನಿಫಿಟ್ ಅಂತೂ, ನೀನು ನನ್ನ ಬಾಯ್ ಫ್ರೆಂಡ್, ಲೆಟ್ಸ್ ಎಂಜಾಯ್ ಎವ್ರಿಥಿಂಗ್ ಅಬೌಟ್ ರಿಲೇಶನ್ಶಿಪ್, ಬಟ್ ಲೆಟ್ಸ್ ನಾಟ್ ಮ್ಯಾರಿ. ಓಕೆ, ಫ್ರೆಂಡ್ ವಿತ್ ಬೆನಿಫಿಟ್ ಆ ಲೆವೆಲ್ಗೂ ಬಂದ್ಬಿಟ್ಟಿದೆ. ನಾವಿಬ್ರು ಒಳ್ಳೆ ಸ್ನೇಹಿತರಷ್ಟೇ. ಈ ಟೈಮಲ್ಲಿ ಒಂದೆರಡು ಸಲ ನಮ್ಮಿಬ್ಬರ ಮಧ್ಯೆ ಇಂಟಿಮೆಸಿ ನಡೆದಿರ್ಬೋದು, ಬಟ್ ವಿ ಆರ್ ಬೆಸ್ಟ್ ಫ್ರೆಂಡ್ ಅಷ್ಟೇ, ಯಾರ್ ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ, BFFs. ದಟ್ ಈಸ್ ನಾಟ್ ಫಾರ್ ಮ್ಯಾರೇಜ್. ಸೊ ಈಗ ನೀವು ಯುವ ಜನತೆನ ಹೋಗಿ ಕೇಳ್ಕೊಂಡು ಬನ್ನಿ, ಪ್ರತಿಯೊಬ್ಬರಿಗೂ ಒಂದೆರಡು ರಿಲೇಶನ್ಶಿಪ್ ಇದ್ದೋಗಿರುತ್ತೆ, ಒಂದೆರಡು ಬ್ರೇಕಪ್ಸು ಆಗಿರುತ್ತೆ, ಅಷ್ಟು ನಾರ್ಮಲ್ ಆಗೋಗ್ಬಿಟ್ಟಿದೆ. ಅಲ್ಲ ಮ್ಯಾಮ್, ಇಂತಹ ಮನಸ್ಥಿತಿಗೆ ಯಾಕೆ ಬರ್ತಾ ಇದ್ದಾರೆ ಯುವ ಜನತೆ? ಫಾಸ್ಟ್ ಲೈಫ್ ಓಕೆ, ಅಷ್ಟೇ. ಸೆಲ್ಫ್ ಸೆಂಟರ್ಡ್ ಫಾಸ್ಟ್ ಲೈಫ್. ನನ್ನ ಮೂಡ್ ಹೋಯ್ತು, ನಮ್ಮ ರಿಲೇಶನ್ಶಿಪ್ ಹೋಯ್ತು,